ಗಳಿಂದ ಕರ್ನಾಟಕದಲ್ಲಿ ಶಿವಸೇನಾ ಪಕ್ಷ ನಿರಂತರವಾಗಿ ತನ್ನ ಪ್ರಚಾರ ಕಾರ್ಯವನ್ನು ಕೈಗೊಂಡು ಬಂದಿದೆ. ಇವತ್ತು ಜನವರಿ 23 ಶಿವಸೇನಾ ಪಕ್ಷದ ಸಂಸ್ಥಾಪಕ ಸನ್ಮಾನ್ಯ ಶ್ರೀ ದಿವಂಗತ ಬಾಳಾಸಾಹೇಬ್ ಠಾಕ್ರೆ ಅವರ ಜನ್ಮದಿನ. ಈ ಜನ್ಮದಿನದ ನಿಮಿತ್ತ ಕಲಬುರಗಿ ನಗರದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಶಿವಸೇನಾ ಪಕ್ಷದಿಂದ ಜನಸಂಪರ್ಕ ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇಂದು ಕಲಬುರಗಿಯಲ್ಲಿ ಜನಸಂಪರ್ಕ ಅಭಿಯಾನ ಕಾರ್ಯ ಪ್ರಾರಂಭವಾಗಿದೆ. ಉತ್ತರ ಮತ್ತು ದಕ್ಷಿಣ ಮತಕ್ಷೇತ್ರಗಳನ್ನು ಇಡೀ ಜನರ ಸಂಪರ್ಕವನ್ನು ಕಲ್ಪಿಸಿ ಆ ಪ್ರದೇಶಗಳಲ್ಲಿ ಹಿಂದೆ ಇದ್ದಂತಹ ಶಾಸಕರು ಮತ್ತು ಈಗಿರುವಂತಹ ಶಾಸಕರು ಏನೇನು ಅಭಿವೃದ್ಧಿಗಳನ್ನು ಕೈಗೊಂಡಿದ್ದಾರೆ ಮತ್ತು ಇನ್ನೂ ಏನು ಆಗಬೇಕಾಗಿದೆ ಅನ್ನುವಂತಹ ಅಧ್ಯಯನವನ್ನು ಮಾಡ್ತೀವಿ ಮತ್ತು ಜನರ ಸಂಪರ್ಕವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೈಗೊಳ್ತಾ ಇದ್ದೀವಿ. 23ರಿಂದ 26ರವರೆಗೆ ದಕ್ಷಿಣ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟ ಸುಮಾರು 28 ಹಳ್ಳಿಗಳಲ್ಲಿ ನಿರಂತರ ಪ್ರವಾಸವನ್ನು ಮಾಡಿ 26ರಿಂದ 28ರವರೆಗೆ ಕಲಬುರಗಿ ನಗರದಲ್ಲಿ ಉತ್ತರ ಮತ್ತು ದಕ್ಷಿಣದ ನಗರ ಪ್ರದೇಶದಲ್ಲಿಯೂ ಕೂಡ ನಮ್ಮ ಕಾರ್ಯಕರ್ತರು ಗುರುಶಾಂತ್ ತೆಂಗಳಿ ನೇತೃತ್ವದಲ್ಲಿ ಹಾಗೂ ರಾಕೇಶ್ ಜಮದಾರ ಅವರ ಅಧ್ಯಕ್ಷತೆಯಲ್ಲಿ ಈ ಪ್ರವಾಸವನ್ನು ನಾವು ಕೈಗೊಂಡಿದ್ದೀವಿ. ಆ ಮೂಲಕ ನಮ್ಮ ಶಿವಸೇನಾ ಪಕ್ಷದ ಬಲವರ್ಧನೆಗಾಗಿ ಮತ್ತು ಸಂಘಟನೆಗಾಗಿ ನಾವು ಇವತ್ತಿನ ದಿವಸ ಶ್ರಮಿಸ್ತಾ ಇದ್ದೀವಿ. ಇವತ್ತು ನಾವು ಆ ಪ್ರಚಾರಕ್ಕೆ ಚಾಲನೆಯನ್ನು ಕೊಟ್ಟಾಗಿದೆ. ಇನ್ನೂ ಒಂದು ದುರಂತದ ವಿಷಯ ಏನೆಂದರೆ, ಗುಪ್ತಚರ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ 20 ಲಕ್ಷ ಅಕ್ರಮ ನುಸುಳುಕೋರ ಬಾಂಗ್ಲಾದೇಶಿಗರು ವಾಸವಾಗಿದ್ದಾರೆ. ಬೆಂಗಳೂರು ಪ್ರದೇಶ ಮತ್ತು ಸುತ್ತಮುತ್ತಲಿನಲ್ಲಿಯೇ ಸುಮಾರು 6 ಲಕ್ಷಕ್ಕಿಂತಲೂ ಹೆಚ್ಚು ಜನ ಮತ್ತು ಇಡೀ ಕರ್ನಾಟಕದಲ್ಲಿ 10-12 ಲಕ್ಷ ಜನ ಇವತ್ತು ನಮಗೆ ಕಾಣಸಿಗ್ತಾರೆ. 80% ಜನ ಇವತ್ತು ತಮ್ಮ ID ಗಳನ್ನು ಮಾಡ್ಕೊಂಡಿದ್ದಾರೆ ಎನ್ನುವಂತಹದ್ದು ದೊಡ್ಡ ಆಘಾತ. ಆ ಮೂಲಕ ಈ ದೇಶ, ಈ ರಾಜ್ಯದ ಅಭಿವೃದ್ಧಿ ಆಗೋದಿಲ್ಲ ಹೊರತು ಭಾರತದ ಮತ್ತು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತಹ ಒಂದು ಈ ಗಂಭೀರ ಪರಿಸ್ಥಿತಿ ಆಗಿರುವುದರಿಂದ ಇಲ್ಲಿಯ ರಾಜ್ಯ ಸರ್ಕಾರ ಅಸ್ಸಾಂ ಮಾದರಿಯಲ್ಲಿ, ಗುಜರಾತ್ ಮಾದರಿಯಲ್ಲಿ, ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಹುಡುಕಿ ಅವರನ್ನು ವಾಪಸ್ ಕಳಿಸಬೇಕು ಅನ್ನುವಂತಹ ಆಗ್ರಹವನ್ನು ಇವತ್ತು ನಾವು ಶಿವಸೇನಾ ಪಕ್ಷದಿಂದ ಮಾಡ್ತಾ ಇದ್ದೀವಿ. ಇಲ್ಲ, ಪ್ರಣಾಳಿಕೆ ಇನ್ನೂ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಆ ಪ್ರಣಾಳಿಕೆಯನ್ನು ನಾವು ರೆಡಿ ಮಾಡೋರಿದ್ದೀವಿ. ಈಗ ಜನಸಂಪರ್ಕವನ್ನು ಮಾಡ್ತೀವಿ. ಮನೆ ಮನೆಗೂ ಕೂಡ ನಮ್ಮ ಶಿವಸೇನಾ ತಲುಪಬೇಕು. ಮುಂದಿನ ಚುನಾವಣೆಗಳಲ್ಲಿ ಭ್ರಷ್ಟಾಚಾರ ರಹಿತವಾಗಿರುವಂತಹ ಆಡಳಿತ ಕೊಡಬೇಕು ಅನ್ನುವ ಕಾರಣಕ್ಕಾಗಿ, ನಿರ್ಭಯದಿಂದ ನಿರ್ಭೀತಿಯಿಂದ ಇಲ್ಲಿಯ ನಗರವಾಸಿಗಳು ಬದುಕಬೇಕು ಅನ್ನುವ ಕಾರಣಕ್ಕಾಗಿ ನಾವು ಜನಸಂಪರ್ಕ ಅಭಿಯಾನವನ್ನು ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಮುಂದಿನ ಚುನಾವಣೆಯಲ್ಲಿ ಶಿವಸೇನೆ ಸ್ಪರ್ಧೆ ಮಾಡುತ್ತೆ. ಆವಾಗ ಪ್ರಣಾಳಿಕೆ ಬಿಡುಗಡೆ ಮಾಡ್ತೇವೆ.